ಹಲ್ಲೆಲೂಯಾ. ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಕಣ್ಣುಗಳನ್ನು ಮುಚ್ಚಿ ಆತನಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ ಪ್ರಿಯರೇ. ಆತನು ಒಳ್ಳೆಯವನಾಗಿದ್ದಾನೆ, ಆತನು ಪರಿಶುದ್ಧನಾಗಿದ್ದಾನೆ. Our God is a holy God. He lives in his people. He lives in his presence. Our God is a mighty God. He always take control over this place. He is always there to help his people. ಆತನು ಯಾವಾಗಲೂ ನಮ್ಮ ಸಂಗಡ ವಾಸ ಮಾಡುವ ದೇವನಾಗಿದ್ದಾನೆ. ನಾವು ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು ನಮ್ಮ ಮಧ್ಯದಲ್ಲಿ ಹಾದು ಬರುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಕೂಗುವಂಥ ಸಮಯದಲ್ಲಿ ಆತ ನಮಗೆ ಬಿಡುಗಡೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವ ಕಾರ್ಯಗಳಾಗಲಿ, ಯಾವ ತಡೆಗಳು ಬಂದರೂ ಸಹ ದೇವರು ನಮಗೆ ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ. ನಾವೆಲ್ಲರೂ ನಂಬಿಕೆ ಮುಖಾಂತರ ಆರಾಧನೆಯಲ್ಲಿ ದೇವರೇ ನಾವು ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ ಕರ್ತನೆ. ಲಾರ್ಡ್, ವಿ ವೆಲ್ಕಮ್ ಯು, ಫಾದರ್. ಲಾರ್ಡ್, ಟೇಕ್ ಕಂಟ್ರೋಲ್ ಓವರ್ ದಿಸ್ ಪ್ಲೇಸ್, ಓ ಫಾದರ್. ಲಾರ್ಡ್, ವಿ ಗಿವ್ ಎವ್ರಿಥಿಂಗ್ ಇನ್ ಯುವರ್ ಮೈಟಿ ಹ್ಯಾಂಡ್ಸ್, ಓ ಫಾದರ್. ಲಾರ್ಡ್, ಟೇಕ್ ದಿಸ್ ಪ್ಲೇಸ್, ಓ ಗಾಡ್. ಟೇಕ್ ದಿಸ್ ವರ್ಷಿಪ್, ಓ ಗಾಡ್. ಟೇಕ್ this service into your mighty hands, oh Father. Lead us, oh God. Lord, we praise you. We praise you, oh God. Thank you, Lord. ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ. ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ. ಪವಿತ್ರಾತ್ಮನೇ, ಬಾ. ಪ್ರಿಯ ಕರ್ತನೇ, ಬಾ. ಪವಿತ್ರಾತ್ಮನೇ, ಬಾ. ಪ್ರಿಯ ಕರ್ತನೇ, ಬಳಲಿದ ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ. ಒಣಗಿದ ಎಲುಬುಗಳಲ್ಲಿ ನಿನ್ ಜೀವ ಶ್ವಾಸ ಹೊರಡಲಿ. ಬಳಲಿದ ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ. ಒಣಗಿದ ಎಲುಬುಗಳಲ್ಲಿ ನಿನ್ ಜೀವ ಶ್ವಾಸ ಹೊರಡಲಿ. ಆತ್ಮನೇ, ಆತ್ಮನೇ, ಜೀವವಾಗಿಳಿದು ಬಾ. ಆತ್ಮನೇ, ಆತ್ಮನೇ, ಜೀವವಾಗಿಳಿದು ಬಾ. ಬಾ. ಪವಿತ್ರಾತ್ಮನೇ, ಬಾ. ಪ್ರಿಯ ಕರ್ತನೇ, ಬಾ. ಪವಿತ್ರಾತ್ಮನೇ, ಬಾ. ಪ್ರಿಯ ಕರ್ತನೇ, ನಿನ್ನಾತ್ಮವ ಸುರಿಸು. ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ವಾಗ್ಯದ ಬಲ ಹೊಂದಲಿ. ನಿನ್ನಾತ್ಮವ ಸುರಿಸು. ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ನಾತ್ಮದ ಬಲ ಹೊಂದಲು. ಸ್ಪರ್ಶಿಸು, ಸ್ಪರ್ಶಿಸು ಎಲ್ಲ ದೇಶವನ್ನು. ಸ್ಪರ್ಶಿಸು, ಸ್ಪರ್ಶಿಸು ಎಲ್ಲ ದೇಶವನ್ನು. ಬಾ. ಪವಿತ್ರಾತ್ಮನೇ, ಬಾ. ಪ್ರಿಯ ಕರ್ತನೇ, ಬಾ. ಪವಿತ್ರಾತ್ಮನೇ, ಬಾ. ಪ್ರಿಯ ಕರ್ತನೇ,
ತುಂಬಿದ ಹೃದಯವ ಶುದ್ಧೀಕರಿಸು. ರೋಗದಿಂದ ನರಳುವ ಹೃದಯವ ಹರ್ಷಗೊಳಿಸು. ಪಾಪದಿಂದ ತುಂಬಿದ ಹೃದಯವ ಶುದ್ಧೀಕರಿಸು. ರೋಗದಿಂದ ನರಳುವ ಹೃದಯವ ಹರ್ಷಗೊಳಿಸು. ನೊಂದಿದ ಹೃದಯವ ಸಂತೈಸುವ ಆತ್ಮನೇ ಬಾ. ನೊಂದಿದ ಹೃದಯವ ಸಂತೈಸುವ ಆತ್ಮನೇ ಬಾ. ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿ. ಆತನನ್ನು ಬರಮಾಡಿಕೊಳ್ಳೋಣ ಪ್ರಿಯರೇ. ಆತನ ನಮ್ಮ ಸನ್ನಿಧಾನದಲ್ಲಿ ಬರೋದಕ್ಕೆ ಆತನು ಶಕ್ತನಾಗಿದ್ದಾನೆ. The Lord God wants us to be in His presence. He wants to come in our presence. Let us ask Him, Lord, come in our midst, O Father. Lord, we welcome you, O Lord. Lord, we welcome you, O Father. Come in our midst, O Father. Lord, anoint us with your Holy Spirit, O Father. ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ. ಹೌದು ಪ್ರೀತಿಯುಳ್ಳವರೇ, ಆತನು ಬರುವಂತ ಸಮಯದಲ್ಲಿ ಬಿಡುಗಡೆ, ಪರಿಶುದ್ಧ ಆತ್ಮನು ಆದಿ ಸಾಗರದ ಮೇಲೆ ಆತನು ಚಲಿಸುತ್ತಾ ಬರುವಂತ ಸಮಯದಲ್ಲಿ ಆತನು ಎಲ್ಲವನ್ನು ಸೃಷ್ಟಿ ಮಾಡಿದನು. ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಂತ ದೇವನು, ಜಲಚರಗಳಲ್ಲಿ ಓಡಾಡುವಂತ ಮೀನುಗಳನ್ನು, ಸಮಸ್ತ ಜೀವ ಜಂತುಗಳನ್ನು ಸೃಷ್ಟಿ ಮಾಡಿದಂತ ದೇವನು. Our God is a powerful God. When the Holy Spirit comes on us, He will anoint us and we'll be blessed. We'll be healed. He's going to give us all the strength what we require in our life. Thank you, Father. We praise you, Lord. We thank you, O God. Where there seems to be no way, He works in ways we cannot see. He will make a way for me. He
ಮಾರ್ಗಗಳನ್ನು ಉಂಟು ಮಾಡುವಂಥ ದೇವನಾಗಿದ್ದಾನೆ. ಮಾರ್ಗವೇ ಇಲ್ಲದೆ ಇರುವಂಥ ಸಮಯದಲ್ಲಿ, ಬಲಹೀನತೆಯಾಗಿರುವಂಥ ಸಮಯದಲ್ಲಿ, ದಿಕ್ಕು ತೋಚದೇ ಇರುವಂಥ ಸಮಯದಲ್ಲಿ ಆತನೇ ನಮಗೆ ಮಾರ್ಗವಾಗಿದ್ದಾನೆ. ಆತನೇ ಮಾರ್ಗವು, ಸತ್ಯವೂ, ಜೀವವಾಗಿರುವಂಥ ದೇವನಾಗಿದ್ದಾನೆ. ಆ ಶಿಲುಬೆಯಲ್ಲಿ ನಮಗೋಸ್ಕರ ಮರಣವನ್ನು ಹೊಂದಿದಂಥ ಯೇಸು ನಮಗೆ ಮಾರ್ಗವಾಗಿದ್ದಾನೆ. ಹಲ್ಲೆಲೂಯ. ನಾವು ಆತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಂಡು ಆತನಿಗೆ ಗೌರವವನ್ನು ಸಲ್ಲಿಸೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ, ಆತನು ಮಹೋನ್ನತನಾಗಿದ್ದಾನೆ. Our God is a wonderful God. He always makes a way for the people who are in trouble. Hallelujah. Let us give him a big round of applause, and let us all thank him. Let us all praise him. Let us all give him all the praises. He deserves all the glory. Let us all give him thanks. Thank you, Father. We praise you, O God. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಇಮ್ಮಾನುವೇಲ್ ಎಲ್ರೋಹಿ, ನನ್ನ ಸಂಗಡ ಇರುವವನೇ, ನನ್ನನ್ನು ಕಾಣುವವನೇ. ಇಮ್ಮಾನುವೇಲ್ ಎಲ್ರೋಹಿ, ನನ್ನ ಸಂಗಡ ಇರುವವನೇ, ನನ್ನನ್ನು ಕಾಣುವವನೇ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಚಿಂತೆಯೂ ಇಲ್ಲ, ಕಳವಳ ಇಲ್ಲ, ಕಣ್ಣೀರು ನನಗಿಲ್ಲ. ನೀನು ಜೊತೆಯಲ್ಲಿರುವಾಗ ಶೋಧನೆ ಇಲ್ಲ, ವೇದನೆ ಇಲ್ಲ, ಯಾವ ಭಯವೂ ಇಲ್ಲ. ನೀನು ಕಾಣುವಾಗ ಚಿಂತೆಯೂ ಇಲ್ಲ, ಕಳವಳ ಇಲ್ಲ, ಕಣ್ಣೀರು ನನಗಿಲ್ಲ. ನೀನು ಜೊತೆಯಲ್ಲಿರುವಾಗ ಶೋಧನೆ ಇಲ್ಲ, ವೇದನೆ ಇಲ್ಲ, ಯಾವ ಭಯವೂ ಇಲ್ಲ. ನೀನು ಕಾಣುವಾಗ ಆಶ್ರಯ ಗಿರಿಯಾದೆ, ನನ್ನ ಬಲವಾದ ದುರಣಿಯಾದೆ. ಆಶ್ರಯ ಗಿರಿಯಾದೆ, ನನ್ನ ಬಲವಾದ ಗುರಣಿಯಾದೆ, ನನ್ನ ಬಲವಾದ ಕೇಜವಾದೆ, ನನ್ನ ಬಲವಾದ ಕೇಜವಾದೆ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಸಂತೋಷ ಬಂತು, ಸಮಾಧಾನ ತಂತು, ನೆಮ್ಮದಿ ದೊರಕಿದೀಗ. ನೀನು ಜೊತೆಯಲ್ಲಿರುವಾಗ ಅತಿಶಯ ಬಂತು, ಆನಂದ ತಂತು, ಹೃದಯನಲ್ಲಿ ಇದ್ದೀಗ. ನೀನು ಜೊತೆಯಲ್ಲಿರುವಾಗ ಸಂತೋಷ ಬಂತು, ಸಮಾಧಾನ ತಂತು, ನೆಮ್ಮದಿ ದೊರಕಿದೀಗ. ನೀನು ಜೊತೆಯಲ್ಲಿರುವಾಗ ಅತಿಶಯ ಬಂತು, ಆನಂದ ತಂತು, ಹೃದಯ ನಲಿಯಿತೀಗ.
ಪ್ರಿಯ ಮೆಸ್ಸಿಯ 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 ಪ್ರಿಯ ಮೆಸ್ಸಿಯ ನನ್ನ 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 ಪ್ರಿಯ ಮೆಸ್ಸಿಯ ಇಮ್ಮಾನುವೇಲ್ ಎಲ್ರೋಯಿ ನನ್ನ ಸಂಗಡ ಇರುವವನೇ ನನ್ನನ್ನು ಕಾಣುವವನೇ ಇಮ್ಮಾನುವೇಲ್ ಎಲ್ರೋಯಿ ನನ್ನ ಸಂಗಡ ಇರುವವನೇ ನನ್ನನ್ನು ಕಾಣುವವನೇ ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ ನನ್ನ ಪ್ರಿಯ ಮೆಸ್ಸಿಯ 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 ಪ್ರಿಯ ಮೆಸ್ಸಿಯ ನನ್ನ ಪ್ರಿಯ ಮೆಸ್ಸಿಯ. ಹಾಲೆಲೂಯ. ಆತನು ನಮಗೆ ಮೆಸ್ಸಿಯನಾಗಿದ್ದಾನೆ. ಹಾಲೆಲೂಯ. ಪಾಪಿಗಳನ್ನು ಹುಡುಕಿ ಬಂದಂಥ ದೇವರು ನಮಗೋಸ್ಕರ ಆತನು ಮೆಸ್ಸಿಯನಾಗಿದ್ದಾನೆ. ಶಾಪದಲ್ಲಿದ್ದಂಥ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆತನು ಮೆಸ್ಸಿಯನಾಗಿ ಹಾದು ಬಂದಿದ್ದಾನೆ. ಹಾಲೆಲೂಯ. ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋಣ. ಪರಿಶುದ್ಧನಾದ ದೇವನೇ, ಅಪ್ಪ, ಯಾರಾಧನೇನು ಕರ್ತನೆ ನಿಮ್ಮ ಹಸ್ತಕ್ಕೆ ರಾಜ ಒಪ್ಪಿಸಿಕೊಡ್ತಾ ರಾಜಾವೆ. ಕರ್ತನೆ ದೇವರೇ, ನೀನೇ ರಾಜಾವೆ ಕರ್ತನೆ. ಆರಂಭದಿಂದ ಕರ್ತನೆ ಕೊನೆಯವರೆಗೂ ರಾಜ ತೆಗೆದು ನಡೆಸಿಕೊಡು ಸ್ವಾಮಿ. ದೇವಕುಮಾರನು ರಾಜ, ದೇವರ ಆತ್ಮನು ಸ್ವಾಮಿ. ಅಪ್ಪ, ಆರಾಧನೆಯನ್ನು ನಡೆಸಿಕೊಡು ಸ್ವಾಮಿ. ಎಲ್ಲ ತಂದೆಯಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪಡೆದುಕೊಳ್ಳುತ್ತೇವೆ ತಂದೆಯೇ, ಆಮೇನ್. Hallelujah. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. This initial problem, I think that will be all right. ಇದು ಪ್ರಾರಂಭಿಸುವಾಗ ಇರುವಂತಹ ಕೆಲವು ತೊಂದರೆಗಳು ಇದು ಬಹು ಬೇಗನೆ ಇದೆಲ್ಲ ನಿವಾರಿಸಬಹುದು. It's a privilege that we all gathered here in the presence of God to worship Him and adore Him and honor Him. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಬಂದು ಕುಳಿತು ಆತನನ್ನು ಆರಾಧಿಸಿ ಮಹಿಮೆ ಪಡಿಸುವಂಥದ್ದು ನಮಗೆ ದೇವರು ಕೊಟ್ಟಿರುವಂತಹ ಸದಾವಕಾಶವಾಗಿದೆ. We all know it's a very bad time and the days of diseases. ನಮ್ಮೆಲ್ಲರಿಗೂ ತಿಳಿದಿರುವಂಥ ರೀತಿಯಲ್ಲಿ ಈ ಒಂದು ಸಮಯ ಬಹಳ ಕಷ್ಟಕರವಾಗಿದ್ದು ಮತ್ತು ಈ ಒಂದು ರೋಗ ರುಜಿನವು ಮತ್ತೆ ಇನ್ನೊಂದು ಅಲೆಯಾಗಿ ಏಳುವುದು ತಿಳಿದಿರುವಂಥ ವಿಷಯವಾಗಿದೆ. But our God has helped us hitherto and He will henceforth help us. ಇದುವರೆಗೂ ನಮ್ಮನ್ನು ನಡೆಸಿಕೊಂಡು ಬಂದಂತ ನಮ್ಮ ದೇವರು ಇನ್ನು ಮುಂದೆಯೂ ನಮ್ಮನ್ನು ನಡೆಸುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. May God's protection be upon you and your families. ದೇವರ ಕಾಪಾಡುವಿಕೆಯು ಸುರಕ್ಷತೆಯು ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಕಾಣಲ್ಪಡಲಿ. Hallelujah. Hallelujah. Today I just want to share with you the power over nature. ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳಬೇಕಾಗಿರುವಂತ ದೇವರ ಸಂದೇಶದ ಶೀರ್ಷಿಕೆಯು ಪ್ರಕೃತಿಯ ಮೇಲೆ ಹತೋಟಿ. I'm not talking about the natural power everyone has because of their capability and their capacity. ಪ್ರತಿಯೊಂದು ಪ್ರಕೃತಿಯು ಅವರವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸಗಳು ನಡೆಸುತ್ತವೆ. But today I just want to talk to you on the supernatural power the people of God have in their lives. ಆದರೆ ಈ ಒಂದು ದಿನದಲ್ಲಿ ಅನೈಸರ್ಗಿಕವಾದ ಅಲೌಕಿಕವಾದ ಪ್ರಕೃತಿಯ ಮೇಲೆ ದೇವರ ದಾಸರು ಅವರಿಗೆ ಇದ್ದಂತ ಆ ಒಂದು ಹತೋಟಿಯನ್ನು ಕುರಿತಾಗಿ ಮಾತಾಡಲು ಬಯಸುತ್ತೇನೆ. Let's close our eyes and pray. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ Master, speak thy servant heareth. Master, let it now be heard. I am listening, Lord, for thee. What is thou say to me? Yes, Master. Lord, you speak to us, and we are listening, oh God. This morning, I pray, oh God, speak to us in a special way. Touch your people, oh God. Touch their heart.
Heal their heart. Strengthen them, O Lord Jesus. Speak to us in a special name, Lord, special way. By name you call us and speak to us. In Jesus' name I pray. Amen. ಆಮೆನ್. So let's turn to Bible, Joshua chapter 10, verses 12 and 13. This is for our today's reference. I will read it to you in English, then sister will read to you in Kannada. He says, later that day, Joshua spoke to God while the Lord was delivering the Amorites to the Israelites. This is what he said in the presence of Israel. Sun, be still over Gibeon. Moon, stand in the place in Ajalon Valley. So the sun remained still and the moon stood in place until the nations settled their score with their enemies. ಇಂದಿನ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯದ ಒಂದು ಭಾಗವು ಯೆಹೋಶುವನ ಗ್ರಂಥವು 10ನೇ ಅಧ್ಯಾಯ 12-13ನೇ ವಾಕ್ಯದಿಂದ ಓದೋಣ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷಮದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. Here is a spectacular event executed by the leader of Israel by name Joshua. ಇಲ್ಲಿ ಇಸ್ರಾಯೇಲ್ಯರ ನಾಯಕನಾದ ಯೆಹೋಶುವನಿಂದ ಪ್ರೇಕ್ಷಣೀಯವಾದಂಥ ಒಂದು ದೃಶ್ಯವು ಎಲ್ಲರ ಕಣ್ಣ ಮುಂದೆ ಬಂದಿತು. This is the first time Joshua is carrying out such an event. Never before he has done that in his life. ಯೆಹೋಶುವನು ತನ್ನ ಜೀವಿತದಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ತನ್ನ ಜೀವಿತದಲ್ಲಿ ಈ ರೀತಿಯಾಗಿ ಮಾಡಿದ್ದು, ತನ್ನ ಜೀವಿತದಲ್ಲಿ ಇದರ ಮುಂದೆ ಈ ರೀತಿಯಾಗಿ ಮಾಡಿದ್ದೇ ಇಲ್ಲ. A command over nature, sun, moon, star, water. See, do we have that power? Here is an ordinary human being commanding sun and the moon to stand still. ಇಲ್ಲಿ ಸಾಧಾರಣವಾದಂಥ ಒಬ್ಬ ವ್ಯಕ್ತಿಯು ಸೂರ್ಯ ಮತ್ತು ಚಂದ್ರ ಪ್ರಕೃತಿಯಲ್ಲಿ ಇರುವಂಥ ಕಾಣಲ್ಪಡುವಂಥ ಇದನ್ನು ಹಾಗೆ ನಿಲ್ಲು ಎಂದು ಹೇಳಿ ಆಜ್ಞಾಪಿಸುತ್ತಾನೆ. ನಿಮಗೂ ನಮಗೂ ಈ ರೀತಿಯಾದಂಥ ಪ್ರಕೃತಿಯ ಮೇಲೆ ಒಂದು ಆಜ್ಞೆಯನ್ನು ಮಾಡುವಂಥ ಗುಣವು ಇಲ್ಲವೇ, ಮಾಡುವಂಥ ಆ ಒಂದು ರೀತಿಯಾದಂಥ ಗುಣವು ನಮ್ಮಲ್ಲಿ ಕಾಣಲ್ಪಡುತ್ತದಾ? We can accept if God says and the nature obeys, because we have seen Jesus commanded the wind and the sea to calm down. Immediately they stood still. ನಾವು ಹೇಳಬಹುದು, ಹೌದು, ಯೇಸು ಕ್ರಿಸ್ತನು ಆ ಒಂದು ಮುರಿಯುತ್ತಿರುವಂಥ, ಬೋರ್ಗರೆಯುತ್ತಿರುವಂಥ ಸಮುದ್ರವನ್ನು ನೋಡಿ ನೀನು ತಣ್ಣಗಿರು, ಶಾಂತವಾಗಿರು ಎಂದು ಹೇಳಿದ ತಕ್ಷಣ ಅವೆಲ್ಲವೂ ಶಾಂತವಾಯಿತು ಎಂದು ಹೇಳಬಹುದು. That we can refer in Mark chapter 4 verse 39. He says, he got up, rebuked the wind and told the sea, calm down, be still. Then the wind stopped blowing and there was a great calm. ಅದನ್ನು ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತನು ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. What is so surprising in that? Because he is the creator, the God of heavens, the creator. So all the creations have to obey God. ಇದರಲ್ಲಿ ಆಶ್ಚರ್ಯ ಪಡುವುದಕ್ಕೆ ಏನಿದೆ? ಎಲ್ಲವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಹೇಳುವಂತಹ ಸಮಯದಲ್ಲಿ ಪ್ರಕೃತಿಯು ಆತನ ಮಾತಿಗೆ ವಿಧೇಯರಾಗಬೇಕು, ಅದೇ ನಡೆದಿದೆ ಎಂಬುದಾಗಿ ನಾವು ಹೇಳಬಹುದು. But what is surprising is the nature obeys the command of a human being. ಆದರೆ ಇಲ್ಲಿ ಆಶ್ಚರ್ಯಕರವಾದ ವಿಷಯ ಏನೆಂದು ಹೇಳುವುದಾದರೆ, ಪ್ರಕೃತಿಯು ಸಾಧಾರಣವಾದಂಥ ಒಬ್ಬ ವ್ಯಕ್ತಿಯ ಮಾತಿಗೆ ವಿಧೇಯವಾಗುತ್ತದೆ.
There are a number of instances that the nature obeyed God's servants. ಇನ್ನು ಕೆಲವು ಅನೇಕ ಘಟನೆಗಳು ಉಂಟು. ಪ್ರಕೃತಿಯು ಯಾವ ರೀತಿಯಾಗಿ ದೇವರ ಸೇವಕರಿಗೆ ವಿಧೇಯವಾದವು ಎಂಬುದಾಗಿ ನೋಡುವುದಕ್ಕೆ ಅನೇಕ ಉದಾಹರಣೆಗಳು ಉಂಟು. Even if you refer in 1 Kings chapter 18 verse 24, it says, then you call on the name of your God, and I will on the name of the Lord. Let God who answers by fire be our God. And as he prayed, the Lord's fire fell and consumed the burnt offerings, wood, stones, dust, even the water that was in the trench. ಒಂದು ಅರಸುಗಳು 18ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಅನಂತರ ನಾನು ಯೆಹೋವನ ಹೆಸರು ಹೇಳಿ ಪ್ರಾರ್ಥಿಸುವೆನು. ಈ ರೀತಿಯಾಗಿ ಹೇಳಿದ ನಂತರ ನಾವು ನೋಡುತ್ತೇವೆ 38ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿ ಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು ಎಂಬುದಾಗಿ ನೋಡುತ್ತೇವೆ. He simply said, let the fire come down and burnt, and the fire came down and burnt. You see the kind of a command a human being was having over the nature. ಪ್ರಕೃತಿಯ ಮೇಲೆ ಸಾಧಾರಣವಾಗಿರುವಂಥ ಒಬ್ಬ ವ್ಯಕ್ತಿಗೆ ಯಾವ ರೀತಿಯಾದಂಥ ಒಂದು ಆಜ್ಞಾರೂಪವು ಕಾಣಲ್ಪಡುತ್ತದೆ ಎಂಬುದಾಗಿ ನೋಡಿ, ಅಲ್ಲಿ ಆಕಾಶದಿಂದ ಬೆಂಕಿಯು ಇಳಿದು ಬಂದು ಅಲ್ಲಿಟ್ಟದಂಥ ಯಜ್ಞವನ್ನೆಲ್ಲ ದಹಿಸಿ ಬಿಟ್ಟಿತು ಎಂಬುದಾಗಿ ನೋಡುತ್ತೇವೆ. The kind of words they use, this great God's people, the kind of words they use is something astonishing. See, he says in 2 Kings chapter 1 verse 10, he says, am I a God's servant? If so, let there be a fire come down and burnt out these people. ಅಲ್ಲಿ ದೇವರ ಮನುಷ್ಯರು ಉಪಯೋಗಿಸುವಂಥ ಮಾತುಗಳನ್ನು ನಾವು ಗಮನಿಸಿ ನೋಡುವಾಗ ಬಹಳ ಆಶ್ಚರ್ಯಕರವಾಗಿರುತ್ತದೆ. 2ನೇ ಅರಸುಗಳು 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅದಕ್ಕೆ ಎಲಿಯನು, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲು ಎಂದು ಹೇಳಿದ ತಕ್ಷಣ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿತು. You see the word he says, so I am a man of God. He says, first of all, he says to the people, I am a man of God. Am I? If so, let the fire come and devour these people. ಅವನು ಹೇಳುವಂಥ ಮಾತನ್ನು ಗಮನಿಸಿ ನೋಡಿ, ನಾನು ದೇವರ ಮನುಷ್ಯನು, ನಾನು ದೇವರ ಮನುಷ್ಯನಾಗಿರುವುದಾದರೆ, ದೇವರ ಸೇವಕನಾಗಿರುವುದಾದರೆ ಎಂಬುದಾಗಿ ಆತನು ಹೇಳುವುದನ್ನು ನಾವು ಗಮನಿಸುತ್ತೇವೆ. ಹಾಗಾದರೆ ಆಕಾಶದಿಂದ ಬೆಂಕಿಯು ಬಂದು ದಹಿಸಿ ಬಿಡಲಿ ಎಂಬುದಾಗಿ ಹೇಳುತ್ತಾನೆ. The God's people are empowered with the power to do a great miracles, a supernatural way. ದೇವರ ಮಕ್ಕಳಿಗೆ ಆತನು ಅನೈಸರ್ಗಿಕವಾದಂಥ ಅಲೌಕಿಕವಾದಂಥ ಕಾರ್ಯಗಳ ಮೇಲೆಯೂ ಸಹ ಅಧಿಕಾರವನ್ನು ಕೊಟ್ಟು ಅವುಗಳನ್ನು ನಿಭಾಯಿಸುವುದಕ್ಕೆ ಶಕ್ತಿ ಬಲವನ್ನು ಕೊಟ್ಟಿದ್ದಾನೆ. At times we do require supernatural power, not with our human power we are not able to do certain things. So we always expect some supernatural power to act upon. ಕೆಲವು ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವಾಗಿಯೇ ಕೆಲವು ಕಾರ್ಯಗಳನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಮಗೆ ಅಲೌಕಿಕವಾದಂಥ ಕ್ರಿಯೆಗಳ ಮೇಲೆ ಶಕ್ತಿಯು ಬೇಕಾಗಿರುವಂಥದ್ದಾಗಿ ಕಾಣಲ್ಪಡುತ್ತದೆ. Here is a story. Joshua was in a fight. He was in the war, fighting with his enemies. ಇಲ್ಲಿ ಯೆಹೋಶುವನು ತನ್ನ ಶತ್ರುಗಳೊಂದಿಗೆ ಹೋರಾಡ್ತಾ ಇದ್ದನು. And he has used all his whatever resources he has, maybe manpower, maybe whatever needed, he has used to trying to destroy his enemies when the war was going on. ಯುದ್ಧವು ನಡೆಯುತ್ತಿರುವಂತಹ ಸಮಯದಲ್ಲಿ ತನಗೆ ವಿರುದ್ಧವಾಗಿರುವಂತಹ ಶತ್ರುಗಳನ್ನು ಹೊಡೆದೋಡಿಸುವುದಕ್ಕೆ, ಸದೆಬಡಿಯುವುದಕ್ಕಾಗಿ ಆತನು ತನ್ನಲ್ಲಿರುವಂಥ ಎಲ್ಲ ಸೈನಿಕರನ್ನು, ಆಯುಧಗಳನ್ನು, ಈ ರೀತಿಯಾಗಿ ಇರುವಂಥ ಎಲ್ಲ ಸೌಕರ್ಯಗಳನ್ನು ಸಹ ಆತನು ಉಪಯೋಗಿಸಿರಬಹುದು. But as he was fighting, the day
was getting close and the sun was setting, and the enemies are more, they are all to be destroyed. So he needed another hour, at 25th hour. The day has 24 hours, but Joshua needed 25th hour also. ಇಲ್ಲಿ ಗಮನಿಸಿ ನೋಡುವಾಗ ಯುದ್ಧವು ನಡೆಯುತ್ತಾ ಇದೆ, ಆದರೆ ಈಗ ಸಂಜೆಯಾಗಿ ಸೂರ್ಯನು ಮುಳುಗುವಂತ ಒಂದು ಸಂದರ್ಭವು, ಆಗ ಯುದ್ಧ ಮಾಡಬಾರದಂತ ಒಂದು ಸಮಯ, ಶತ್ರುಗಳು ಹೆಚ್ಚುತ್ತಾ ಇದ್ದಾರೆ, ಈಗಾಗಲೇ ಹೆಚ್ಚಾದಂಥ ಶತ್ರುಗಳನ್ನು ನಾಶ ಮಾಡಿದ್ದಾರೆ. ಈಗ ಯೆಹೋಶುವನಿಗೆ ಇನ್ನೂ 1 ಗಂಟೆಗಳ ಕಾಲವು ಬೇಕಾಗಿತ್ತು. ಒಂದು ದಿನಕ್ಕೆ 24 ಗಂಟೆಗಳು, ಆದರೆ ಯೆಹೋಶುವನಿಗೆ ಈ 1 ಗಂಟೆಯ ಅವಶ್ಯಕತೆ ಇತ್ತು ತನ್ನ ಶತ್ರುಗಳನ್ನು ಸದೆಬಡಿಯುವುದಕ್ಕಾಗಿ. We find the same thing in our lives also. Sometimes, we find the time is not enough. Many people will say, oh, I need more time. Because time is very, very important. Here, extending his war time. See, he is fighting with his enemies and he needed more time. So, which one decides the time? It is the sun and the moon. So, immediately, Joshua, he makes a war strategy. ಇಲ್ಲಿ ಯುದ್ಧವು ನಡೆಯುತ್ತಿರುವಂತಹ ಸಮಯದಲ್ಲಿ 1 ಗಂಟೆಯ ಕಾಲವು ಬೇಕಾಗಿತ್ತು. ಈ ಒಂದು ಹೆಚ್ಚಿನ ಸಮಯ ಬೇಕೆಂದು ಹೇಳುವುದಾದರೆ ಇದರ ಮೇಲೆ ಅಧಿಕಾರವಿರುವಂಥದ್ದು ದಿನವನ್ನು ರಾತ್ರಿಯನ್ನು ಮಾಡುವಂಥ ಸೂರ್ಯ ಚಂದ್ರರು ಎಂಬುದಾಗಿ ಯೆಹೋಶುವನು ಚೆನ್ನಾಗಿ ತಿಳಿದುಕೊಂಡನು. ಆಗ ಆತನು ರಣತಂತ್ರವನ್ನು ಉಪಯೋಗ ಮಾಡುವುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. My dear friend, where do you get your war strategy to fight with your enemies? ನಿಮ್ಮ ರಣತಂತ್ರವು ನಿಮಗೆ ಎಲ್ಲಿಂದ ದೊರೆಯುತ್ತದೆ? Here the Bible says, Joshua spoke to God when he was fighting. ಯೆಹೋಶುವನು ಯುದ್ಧ ಮಾಡುತ್ತಿರುವಂತಹ ಸಮಯದಲ್ಲಿ ದೇವರೊಂದಿಗೆ ಮಾತಾಡಿದನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. It means he was in consultation with God as he was doing the war against his enemies. ಆತನು ತನ್ನ ಶತ್ರುಗಳೊಂದಿಗೆ ಹೋರಾಡುತ್ತಿರುವಂತಹ ಸಮಯದಲ್ಲಿ ಸುಮ್ಮನಿರದೆ ತನ್ನ ದೇವರೊಂದಿಗೆ ಆತನು ಆಗಾಗ ಸಂಪರ್ಕವನ್ನು ಇಟ್ಟುಕೊಂಡಿದ್ದನು ಎಂಬುದಾಗಿ ನೋಡುತ್ತೇವೆ. And God was willing to give his consultation, the strategy to do war and how to do it, how to win it. And also, I don't know what was conspired between God and Joshua. Joshua comes out and says to the sun, you stand still, and to the moon, you stand still. Both of them obeyed the command of Joshua. ಇಲ್ಲಿ ಯೆಹೋಶುವನು ದೇವರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದರಿಂದ ದೇವರು ಆತನಿಗೆ ರಣತಂತ್ರವನ್ನು ಹೇಳಿಕೊಡುವುದನ್ನು ನಾವು ಗಮನಿಸುತ್ತೇವೆ. ಆತನು ಆ ಒಂದು ಸಮಯದಲ್ಲಿ ಸೂರ್ಯನನ್ನು ನೋಡಿ, ಚಂದ್ರನನ್ನು ನೋಡಿ, ನೀವು ಇರುವಂತಹ ಸ್ಥಳದಲ್ಲಿ ಹಾಗೇ ನಿಲ್ಲಿರಿ ಎಂಬುದಾಗಿ ಆಜ್ಞಾಪನೆ ಮಾಡುವಂತಹ ಸಮಯದಲ್ಲಿ ಆ ಸೂರ್ಯ ಚಂದ್ರರು ಹಾಗೇ ನಿಲ್ಲುವುದನ್ನು ನಾವು ನೋಡುತ್ತೇವೆ. Hallelujah. Hallelujah. When Joshua needed supernatural power, God was willing to give that power to Joshua to command the natures and also extend the time to destroy his enemies. ಯೆಹೋಶುವನಿಗೆ ಅನೈಸರ್ಗಿಕವಾದಂಥ ಅಲೌಕಿಕವಾದಂಥ ಈ ಒಂದು ಪ್ರಕೃತಿಯ ಮೇಲೆ ಅಧಿಕಾರವನ್ನು ಕೊಟ್ಟು ಆತನು ತನ್ನ ಶತ್ರುಗಳೊಂದಿಗೆ ಹೋರಾಟವನ್ನು ಮಾಡಲು ಆ ಒಂದು ಸಮಯವನ್ನು ಹೆಚ್ಚಿಸಿ ಆ ಸೂರ್ಯ ಚಂದ್ರರ ಮೇಲೆ ಅಧಿಕಾರವನ್ನು ಕೊಟ್ಟು ಆ ಒಂದು ಸಮಯವನ್ನು ಹೆಚ್ಚಿಸುವುದನ್ನು ನಾವು ನೋಡುತ್ತೇವೆ. What a privilege we carry being God's children. ದೇವರ ಮಕ್ಕಳಾಗಿ ಇರುವಂಥದ್ದು ಎಷ್ಟು ಆನಂದಕರವಾಗಿ ಕಾಣಲ್ಪಡುತ್ತದೆ. Hallelujah. 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 We may not have that power to destroy our enemies or to control over the nature, but we are equipped with the power if we are the children of God. Amen. ನಮಗೆ ಒಂದು ವೇಳೆ ಈ ಒಂದು ರೀತಿಯಾದಂಥ ಬಲವು ಕಾಣಲ್ಪಡದೆ ಇರಬಹುದು. ಸಾಧಾರಣವಾದಂಥ ವ್ಯಕ್ತಿಗಳಾದಂಥ ನಮಗೆ ಪ್ರಕೃತಿಯ ಮೇಲೆ ಅಧಿಕಾರವು ಇಲ್ಲದೆ ಇರಬಹುದು. ಆದರೆ ದೇವರ ಮಕ್ಕಳಾಗಿ ಕಾಣಲ್ಪಡುವಂಥ ಸಮಯದಲ್ಲಿ ದೇವರು ನಮಗೆ ಈ ಎಲ್ಲ ಅಧಿಕಾರವನ್ನು ಕೊಡುವಾತನಾಗಿ ಕಾಣಲ್ಪಡುತ್ತಾ ಇದ್ದಾನೆ. Hallelujah. 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 What are the special qualities
of these people. Oh, why should the nature obey to them? ಈ ಒಂದು ವಿಶೇಷವಾದಂಥ ದೇವರ ಸೇವಕರಾದಂಥ ಇವರಿಗೆ ಇರುವಂಥ ವಿಶೇಷವಾದಂಥ ಗುಣಗಳು ಯಾವುದೆಂಬುದಾಗಿ ಗಮನಿಸೋಣ. Have any special merit? ಅವರಿಗೆ ಯಾವುದಾದ್ರೂ ವಿಶೇಷವಾದಂಥ ಅಂಕಗಳುಂಟು? No. ಇಲ್ಲ. It's God's sheer grace. God is willing to show His grace and favor to all the people. ಇದು ದೇವರ ಶುದ್ಧ ಕೃಪೆಯಾಗಿ ಕಾಣಲ್ಪಡುತ್ತದೆ. ಆತನು ತನ್ನ ಜನರಿಗೆ ಒಳ್ಳೆಯದನ್ನು ಮಾಡುವಾತನಾಗಿ ತನ್ನ ಕೃಪೆಯನ್ನು ತೋರಿಸುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. How did they get this favor? First of all, how did these people get that power? This favor from God. ಈ ಜನರು ದೇವರಿಂದ ಈ ಕೃಪೆಯನ್ನು ಮತ್ತು ಈ ರೀತಿಯಾದಂತಹ ಬಲವನ್ನು ಹೇಗೆ ಹೊಂದಿಕೊಂಡರು? First and foremost thing, they speak to God. They approach God. They speak to God. ಮೊಟ್ಟ ಮೊದಲನೇದಾಗಿ ನಾವು ನೋಡುತ್ತೇವೆ, ಅವರು ದೇವರೊಂದಿಗೆ ಮಾತಾಡುತ್ತಾರೆ. Hallelujah. 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 If you see Joshua, we have already seen, he spoke to God while he was fighting with his enemies. ಯೆಹೋಶುವನ ಪುಸ್ತಕದಲ್ಲಿ ಗಮನಿಸಿದೆವು, ಆತನು ಯುದ್ಧ ಮಾಡುತ್ತಿರುವಂತಹ ಸಮಯದಲ್ಲಿಯೂ ದೇವರೊಂದಿಗೆ ಮಾತಾಡುತ್ತಾ ಇದ್ದನು. That's why he could able to get the consultation. ದೇವರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಆಗಾಗ ಆತನೊಂದಿಗೆ ವಿಚಾರಿಸುತ್ತಾ ಇದ್ದನು. Many a times we depend on our own strength, and if at all, if we find that we don't have, we consult the others, the elders, other people whom we think that they have that power. ನಮಗೂ ಸಹ ನಮ್ಮ ಜೀವಿತದಲ್ಲಿ ನಾವು ಅನೇಕ ವೇಳೆಗಳಲ್ಲಿ ನಮ್ಮನ್ನೇ ಅವಲಂಬಿಸಿಕೊಳ್ಳುತ್ತೇವೆ. ಇಲ್ಲವಾದರೆ ಯಾವುದಾದ್ರೂ ಸಲಹೆಗಳು ಬೇಕೆಂದು ಹೇಳುವುದಾದರೆ ನಮಗೆ ತಿಳಿದಿರುವಂಥ ಹಿರಿಯರನ್ನು ಬೇರೆ ಯಾರನ್ನೋ ಹೋಗಿ ನಾವು ಕೇಳುವಂಥವರಾಗಿ ಕಾಣಲ್ಪಡುತ್ತೇವೆ. But he who depends on God, he will be prosperous and victorious. ಯಾರ್ಯಾರು ದೇವರ ಮುಂದೆ ಆತನನ್ನು ಅವಲಂಬಿಸಿಕೊಳ್ಳುತ್ತಾರೋ ಅವರಿಗೆ ಆತನು ಸಹಾಯವನ್ನು ಒದಗಿಸುವ ಆತನಾಗಿ ಕಾಣಲ್ಪಡುತ್ತಾನೆ. We all know King Ezekiel approached God when Sennacherib, the Assyrian king Sennacherib, surrounded his country. ಇಲ್ಲಿ ಸೆನ್ಹೇರೀಬನು, ಅಶ್ಶೂರದ ಅರಸನಾದಂಥ ಸೆನ್ಹೇರೀಬನು ಬಂದಂಥ ಸಮಯದಲ್ಲಿ ಅರಸನಾದಂಥ ಹಿಜ್ಕೀಯನು ಸಹ ದೇವರ ಮೊರೆ ಹೋಗುವುದನ್ನು ನೋಡುತ್ತೇವೆ. This whole country was surrounded by the soldiers of enemies. ಆತನ ಕೋಟೆ ಕೊತ್ತಲು ಪೂರ್ತಿಯಾಗಿ ಶತ್ರುಗಳಿಂದ ಆವರಿಸಲ್ಪಟ್ಟಿತ್ತು. So where did Ezekiel go for consultation? ಈಗ ಹಿಜ್ಕೀಯನು ಅಲ್ಲಿ ಸಲಹೆಗೋಸ್ಕರ ಎಲ್ಲಿಗೆ ಹೋಗಬೇಕು? He went to the temple of God and asked God to help him. ಆತನು ಆ ಒಂದು ಸಮಯದಲ್ಲಿ ದೇವರ ಆಲಯಕ್ಕೆ ಹೋಗಿ ಆತನ ಸಹಾಯವನ್ನು ಕೋರುತ್ತಾನೆ. And God heard his prayer. ದೇವರು ಆತನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡನು. And he has given him some consultation. ಆತನು ತನ್ನ ಸಲಹೆಯನ್ನು ಕೊಡುತ್ತಾನೆ. That very night, 185,000 of enemies, soldiers, were massacred by the angel of God. ಆ ಒಂದು ರಾತ್ರಿಯಲ್ಲಿಯೇ ಶತ್ರುವಿನ 1,85,000 ಜನರು ದೇವ ದೂತರಿಂದ ಸಂಹರಿಸಲ್ಪಟ್ಟರು ಎಂಬುದಾಗಿ ನೋಡುತ್ತೇವೆ. So if you are into a great event, my dear friend, you have to approach God. ಯಾವುದಾದರೂ ಶ್ರೇಷ್ಠವಾದಂಥ ಘಟನೆಗಳು ನಡೆಯಬೇಕೆಂದು ಹೇಳುವುದಾದರೆ ನಾವೆಲ್ಲರೂ ದೇವರನ್ನು ಹುಡುಕುವುದು ಒಳ್ಳೆಯದು. When Nehemiah got an assignment to rebuild the ruined Jerusalem, he approached God. ನೆಹೆಮೀಯನಿಗೆ ತನ್ನ ಅಂದರೆ ಗೋಡೆಯನ್ನು ಕಟ್ಟಬೇಕೆಂಬುದಾಗಿ ಬಂದಂಥ ಸಮಯದಲ್ಲಿ ಆ ಸಮಯದಲ್ಲಿಯೂ ದೇವರ ಮೊರೆ ಹೋಗುತ್ತಾನೆ. When Nebuchadnezzar told Daniel to interpret the dream, see the dream what he had, the king had, he wanted Daniel to interpret. ಇಲ್ಲಿ ದಾನಿಯೇಲನು ಸಹ ಆತನ ಅರಸನ ಕನಸನ್ನು ಅದನ್ನು ತರ್ಜುಮೆ ಮಾಡುವುದಕ್ಕೆ, ಅದರ ಅರ್ಥವನ್ನು ತಿಳಿಸುವುದಕ್ಕೆ ದೇವರಲ್ಲಿ ಮೊರೆ ಹೋಗುವುದನ್ನು ನೋಡುತ್ತೇವೆ. And all the wise people who were there at that time,
all these people who do witchcraft and all kind of mantras, all the people told, no human being can reveal this dream. Only gods can only reveal it. ಅಲ್ಲಿ ಅನೇಕ ಆ ಆಸ್ಥಾನದಲ್ಲಿ ನೋಡುವಂಥ ಸಮಯದಲ್ಲಿ ಅನೇಕ ಜನರು ಬುದ್ಧಿವಂತರು, ಪಂಡಿತರು, ಜೋಯಿಸರು ಕಾಣಲ್ಪಟ್ಟರು. ಆದರೂ ಸಹ ಅವರಿಗೆ ಇದರ ಈ ಒಂದು ಕನಸಿನ ಅರ್ಥವನ್ನು ತಿಳಿಸುವುದಕ್ಕೆ ಸಾಧ್ಯವಾಗದೆ, ಯಾರಿಂದಲೂ ಇದನ್ನು ತಿಳಿಸುವುದಕ್ಕೆ ಸಾಧ್ಯವಿಲ್ಲ, ದೇವರ ಹೊರತು, ಆತನ ಸಮಯ ಬರದ ಹೊರತು ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವುದನ್ನು ಗಮನಿಸುತ್ತೇವೆ. But Daniel approached God. ಅವರು ದೇವರ ಸನ್ನಿಧಿಗೆ ಹೋದರು. And we ever seen Elijah approached God to bring the fire down. ಅಲ್ಲಿ ಎಲಿಯನು ಸಹ ಆಕಾಶದಿಂದ ಬೆಂಕಿಯನ್ನು ತರುವುದಕ್ಕಾಗಿ ದೇವರ ಮೊರೆ ಹೋದನು. Is it not wonderful that our God is, listening to us and equipping us with that supernatural power? ಇದು ದೇವರು ಸಾಧಾರಣವಾಗಿರುವಂತ ನಮಗೆ ಆತನು ಈ ಅಲೌಕಿಕವಾದಂಥ ಪ್ರಕೃತಿಯ ಮೇಲೆ ಅಧಿಕಾರವನ್ನು ಕೊಡುವಂಥದ್ದು ಅದ್ಭುತವಾಗಿ ನಮಗೆ ಕಾಣುವುದಿಲ್ಲವೋ? Philippians chapter 4 verse 6 and 7, I'll read it for you. Philippians chapter 4 verses 6 to 7. Be careful for nothing. Actually, in other words, he said, do not worry about anything. But in everything, by prayer and supplication, with thanksgiving, let your request be made known to God. All our request, whatever your request is, let it be made known to God. ಇಲ್ಲಿ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. Hallelujah. Hallelujah. And that time the peace of God, which passeth all understanding, shall keep your hearts and minds through Jesus Christ. You don't have to really have any anxiety. 7ನೇ ವಾಕ್ಯದಲ್ಲಿ ನೋಡ್ತೇವೆ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. Hallelujah. Hallelujah. And next thing is, these people, they have made a prayer which others have not done. ಈ ಜನರು ಮಾಡಿದಂತ ಪ್ರಾರ್ಥನೆಯು ವಿಶೇಷವಾದದ್ದು. ಬೇರೆ ಯಾರೂ ಸಹ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಲು ಸಾಧ್ಯ ಇರಲಿಲ್ಲ. The prayers what we normally make is which we think, if we pray this, this will happen, this can happen. But we don't pray for very hard things. ನಾವು ಪ್ರಾರ್ಥನೆ ಮಾಡುವಾಗ ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ಇದು ನಡೆಯುತ್ತೆ, ಅದು ನಡೆಯುತ್ತೆ. ಆದರೆ ನಡೆಯದೇ ಇರುವಂತ ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸುವುದು ವಿರಳವಾಗಿ ಕಾಣಲ್ಪಡುತ್ತದೆ. For our God, nothing is impossible. ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. In Genesis chapter 18 verse 14 says, Genesis 18 verse 14 says, is anything too hard for the Lord? At that time appointed, I will return to thee, according to the time of life, Sarah shall have a son. ಆದಿಕಾಂಡ 18ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬರುವಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. We all know this is a story of Sarah delivering son Isaac at her very old age, which was not possible medically. ವೈಜ್ಞಾನಿಕವಾಗಿ ಸಾಧ್ಯವಾಗದೇ ಇರುವಂಥದ್ದನ್ನು ಮುಪ್ಪಿನಲ್ಲಿರುವಂಥ ಸಾರಳು ತನ್ನ ಮಗನಾದಂಥ ಇಸಾಕನಿಗೆ ಜನ್ಮ ಕೊಡುವುದನ್ನು ನಾವು ನೋಡುತ್ತೇವೆ. And the word of God says, Sarah laughed when she heard that she will able to conceive a child at her old age. ತಾನು ಮುಪ್ಪಿನಲ್ಲಿರುವಂಥ ಸಮಯದಲ್ಲಿ ಈಗ ಗರ್ಭವನ್ನು ಧರಿಸಿ ಮಗುವನ್ನು ಹೆರುವಳು ಎಂಬುದಾಗಿ ಕೇಳಿದ ತಕ್ಷಣ ಸಾರಳು ನಗುವುದನ್ನು ನಾವು ನೋಡುತ್ತೇವೆ. But nothing is too hard for the Lord. ಆದರೆ ಯೆಹೋವನಿಗೆ, ದೇವರಿಗೆ ಅಸಾಧ್ಯವಾದಂಥ ಕಾರ್ಯವು ಯಾವುದೂ ಇಲ್ಲ. Do not limit the power of God.
ದೇವರ ಬಲವನ್ನು, ಶಕ್ತಿಯನ್ನು ನೀವು ನಿಯಮಿತಗೊಳಿಸಬೇಡಿ. When Elijah prayed, he did not limit the power of God. He simply prayed to God, if I am the child of God, let the fire come down. ಎಲಿಯನು ದೇವರ ಬಲವನ್ನು ನಿಯಮಿತಗೊಳಿಸದಂತೆ, ನಾನು ದೇವರ ಸೇವಕನಾಗಿರುವುದಾದರೆ ಆಕಾಶದಿಂದ ಬೆಂಕಿಯು ಇಳಿದು ಬರಲಿ ಎಂದು ಪ್ರಾರ್ಥಿಸುವಂತಹ ಸಮಯದಲ್ಲಿ ಅದೇ ರೀತಿಯಾಗಿ ನಡೆಯುತ್ತದೆ. And Joshua, we see here in this story, he didn't limit the God's power. He has not seen such an event in his life before, but he was willing to see the God's unlimited power. ಆಮೆನ್. ಯೆಹೋಶುವನು ಸಹ ತನ್ನ ಜೀವಿತದಲ್ಲಿ ಹಿಂದೆಂದೂ ಸಹ ಈ ರೀತಿಯಾಗಿ ಸೂರ್ಯ, ಚಂದ್ರರು, ಪ್ರಕೃತಿಯ ಕಾರ್ಯಗಳು ತಮ್ಮ ಮಾತನ್ನು ಕೇಳುವುದನ್ನು ಎಂದಿಗೂ ನೋಡಿರಲಿಲ್ಲ. ಆದರೆ ಈಗ ತನ್ನ ದೇವರ ಮೇಲಿರುವಂತಹ ನಂಬಿಕೆಯಿಂದ ಆತನು ಈ ಸೂರ್ಯ ಚಂದ್ರರನ್ನು ನಿಲ್ಲುವಂತೆ ಆಜ್ಞಾಪಿಸುವುದನ್ನು ನೋಡುತ್ತೇವೆ. And he was not hiding in a place and commanding the sun, so that, even if there is a failure, nobody will know. But here Joshua, before all Israels, when all Israels were watching, with a confidence, and he commands the sun and the moon to stand still. What else? What we do know, even if you want to pray to God with greater things in our on our thinking, we go hide in a place so that nobody knows. ಇಲ್ಲಿ ಯೆಹೋಶುವನು ಪ್ರಾರ್ಥಿಸುವಂತಹ ಸಮಯದಲ್ಲಿ ಎಲ್ಲೋ ಬಚ್ಚಿಟ್ಟುಕೊಂಡು ಪ್ರಾರ್ಥನೆ ಮಾಡಲಿಲ್ಲ. ಎಲ್ಲ ಇಸ್ರಾಯೇಲ್ಯರ ಮುಂದೆ ತನ್ನ ಶತ್ರುಗಳು ನಿಂತಿರುವಂತ ಆ ಒಂದು ಸಮಯದಲ್ಲಿ ಎಷ್ಟೋ ಲಕ್ಷಾನುಗಟ್ಟಲೆ ಜನರ ಮುಂದೆ ನಿಂತುಕೊಂಡು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸೂರ್ಯ ಚಂದ್ರರು ಹಾಗೆ ನಿಲ್ಲಲಿ ಎಂಬುದಾಗಿ ಆಜ್ಞಾಪಿಸುತ್ತಾನೆ. ಆದರೆ ನಮ್ಮ ಜೀವಿತದಲ್ಲಿ ನಾವು ಯಾವುದಾದ್ರೂ ಈ ರೀತಿಯಾದಂಥ ದೊಡ್ಡ ಕಾರ್ಯಗಳಿಗೆ ಪ್ರಾರ್ಥಿಸುವಂತಹ ಸಮಯದಲ್ಲಿ ಎಲ್ಲರ ಮುಂದೆ ಮಾಡುವುದಕ್ಕೆ ಸಾಧ್ಯ ಉಂಟು? ನಾವು ಎಲ್ಲಾದರೂ ಹೋಗಿ ಬಚ್ಚಿಟ್ಕೊಂಡು ಈ ಒಂದು ಕೆಲಸ ಮಾಡಪ್ಪ ಎಂಬುದಾಗಿ ನಾವು ಮಾಡುವುದನ್ನು ನೋಡ್ತೇವೆ. See, that is the confidence and the belief Joshua had on his God. Before everybody says, he looks at the sun and the moon, he says, stop. You stop it there. ಆತನು ದೇವರ ಮೇಲೆ ಇಟ್ಟಿದ್ದಂಥ ಅಷ್ಟೊಂದು ದೃಢತೆಯನ್ನು ತೋರಿಸುತ್ತದೆ. ಆತನ ದೃಢತೆಯಿಂದ ಎಲ್ಲ ಜನರ ಮುಂದೆ ಸೂರ್ಯನೇ ನೀನು ಅಲ್ಲೇ ನಿಲ್ಲು, ಚಂದ್ರನೇ ನೀನು ಅಲ್ಲೇ ನಿಲ್ಲು ಎಂಬುದಾಗಿ ಹೇಳುವುದನ್ನು ಗಮನಿಸುತ್ತೇವೆ. Don't limit the power of a God, because God is willing to empower you with that supernatural power. ಆಮೆನ್. ದೇವರ ಶಕ್ತಿಯನ್ನು, ಬಲವನ್ನು ನೀನು ನಿಯಮಿತಗೊಳಿಸಬೇಡ. ಯಾಕೆಂದರೆ ಆತನು ತನ್ನ ಬಲದಿಂದ ನಿನ್ನನ್ನು ಹೆಚ್ಚಿಸಬೇಕು, ನಿನ್ನನ್ನು ಆವರಿಸಬೇಕೆಂಬುದಾಗಿ ಬಯಸುತ್ತಾನೆ. Even Moses, once he says, let the earth open and his enemies be swallowed. He said that Dathan, Abiram, they were swallowed by opening the earth. ಇಲ್ಲಿ ಮೋಶೆಯು ಸಹ ಭೂಮಿಯು ಬಿರಿದು ಅಲ್ಲಿದ್ದಂಥ ಆ ಶತ್ರುಗಳನ್ನು, ಕೋರಹ, ದಾತಾನ್, ಅಬಿರಾಮ್ ಎನ್ನುವಂಥ ಈ ಒಂದು ಶತ್ರುಗಳನ್ನು ಅದು ನುಂಗಿ ಬಿಡಲಿ ಎಂದು ಹೇಳುವಂಥ ಸಮಯದಲ್ಲಿ ಅದು ಅದೇ ರೀತಿಯಾಗಿ ನಡೆಯುವುದನ್ನು ನೋಡುತ್ತೇವೆ. That you can read in Numbers chapter 16 verse 31. You know how Moses speaks to the nature, to the earth to open it. That he says, it came to pass as he made an end of speaking. End of speaking means he told the earth to open, okay, to split. End of speaking all these words, the ground clave asunder, and there was, and that was under them. The earth opened her mouth and swallowed them up, their houses and all of them that appertained unto Korah and all their goods. ಅರಣ್ಯಕಾಂಡ 16ನೇ ಅಧ್ಯಾಯ 31-32ನೇ ವಾಕ್ಯಗಳಲ್ಲಿ ಇದನ್ನು ನಾವು ನೋಡ್ತೇವೆ. ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿಯು ಬಾಯ್ದೆರೆದು ಅವರನ್ನು, ಅವರ ಮನೆಯವರನ್ನು, ಕೋರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. Just see this earthquake at the command of an ordinary human. Moses says, let the earth split. The earth obeyed his command.
What a wonderful God we have. What a privilege we carry, being God's children. ಸಾಧಾರಣವಾಗಿರುವಂಥ ವ್ಯಕ್ತಿಯಾದಂಥ ಮೋಶೆಯು ಇಲ್ಲಿ ಭೂಮಿಯು ಬಾಯಿ ಬೆರೆಯಲಿ ಎಂದು ಹೇಳುವಂಥ ಸಮಯದಲ್ಲಿ ಅದು ಅದೇ ರೀತಿಯಾಗಿ ನಡೆಯುತ್ತದೆ. ನಮ್ಮ ದೇವರು ಎಂಥ ಅದ್ಭುತ ಕರ್ತನು. ಆತನು ತನ್ನ ಸೇವಕರಿಗೆ ಪ್ರಕೃತಿಯ ಮೇಲೆಯೂ ಸಹ ಅಧಿಕಾರವನ್ನು ಕೊಡುವಾತನಾಗಿ ಕಾಣಲ್ಪಡುತ್ತಾನೆ. And another point I just want to talk about the quality of these people is the urgency to work. ಇಲ್ಲಿ ನಾವು ನೋಡುತ್ತೇವೆ ಇನ್ನೊಂದು, ಅವರು ಕೆಲಸ ಮಾಡುವುದಕ್ಕೆ ಇರುವಂಥ ಆ ಒಂದು ಅಂದರೆ ಬೇಗ ಬೇಗ ಮಾಡಿ ಮುಗಿಸಬೇಕೆಂದು ಇರುವಂಥ ಅವಸರವನ್ನು ನಾವು ನೋಡುತ್ತೇವೆ. We always postpone things. ನಾವು ಯಾವಾಗಲೂ ಕೆಲಸಗಳನ್ನು ಮುಂದೂಡುತ್ತೇವೆ. We feel we have another 100 years to do things. ನಮಗೆ ತಿಳಿದುಕೊಳ್ತೇವೆ ನಮ್ಮ ಕೆಲಸಗಳನ್ನು ಮಾಡಿ ಮುಗಿಸುವುದಕ್ಕೆ ಇನ್ನೂ 100 ವರ್ಷಗಳು ಇವೆ ಎಂಬುದಾಗಿ. Every Israel people been taught that at the end of the day, when they go to sleep, they think there is no next day. They are supposed to think there is no next day. So what they do is, that prayer is, Lord, I commit my spirit into your hand. ಪ್ರತಿಯೊಬ್ಬ ಇಸ್ರಾಯೇಲಿಯನು ತಾನು ನಿದ್ದೆ ಮಾಡುವುದಕ್ಕೆ ಹೋಗುವಂಥ ಸಮಯದಲ್ಲಿ ಮರುದಿನ ಎನ್ನುವಂಥದ್ದು ಇಲ್ಲ ಎನ್ನುವಂಥದ್ದು ಅವರ ನಂಬಿಕೆಯಾಗಿ ಕಾಣಪಡುತ್ತದೆ. ಅಂದರೆ ಆ ರೀತಿಯಾಗಿ ತಿಳಿದುಕೊಳ್ಳುತ್ತಾರೆ. ಆಗ ಅವರು ರಾತ್ರಿ ಮಲಗುವಂಥ ಸಮಯದಲ್ಲಿ ಪ್ರಾರ್ಥಿಸುವಂಥ ಪ್ರಾರ್ಥನೆಯು, ದೇವರೇ ನಿನ್ನ ಕೈಯಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಪ್ರಾರ್ಥಿಸುತ್ತಾರೆ. That's what Lord's prayer also on the cross. ಅದನ್ನೇ ಶಿಲುಬೆಯಲ್ಲಿಯೂ ಸಹ ಯೇಸು ಕ್ರಿಸ್ತನು ಆಡಿದಂಥ ಮಾತು. We don't have, we have to think and we have to work that there is no another day left for us. ನಮಗೆ ಮತ್ತೊಂದು ದಿನವು ಇದೆ ಎಂಬುದಾಗಿ ಖಚಿತವಲ್ಲ. ಆದ್ದರಿಂದ ಅದಕ್ಕೆ ತಕ್ಕಂತೆ ನಮ್ಮ ಕೆಲಸಗಳನ್ನು ಮಾಡಿ ಮುಗಿಸಬೇಕಾಗಿದೆ. Supposing if I say to you there is no tomorrow, what you people do? You have list of work activities, there are so many things you have to do, so you have to complete that. ನಿಮಗೆ ಗಮನಿಸಿ ನೋಡುವಾಗ ನಿಮ್ಮಲ್ಲಿ ಮಾಡುವುದಕ್ಕೆ ಇರುವಂಥ ಅನೇಕ ಕಾರ್ಯಗಳು ದೊಡ್ಡ ಪಟ್ಟಿಯಾಗಿ ಕಾಣಲ್ಪಡುತ್ತದೆ. ಒಂದು ವೇಳೆ ನಾಳೆ ಎಂಬುದು ನಿಮಗೆ ಇಲ್ಲ ಎಂದು ಹೇಳುವಂಥ ಸಮಯದಲ್ಲಿ ಆಗ ಆ ಪಟ್ಟಿಯ ಒಂದು ಕತೆ ಏನಾಗುತ್ತದೆ ನೋಡಿ. Time is not in our hand. Every God's child should work with urgency. ನಮಗೆ ಸಮಯವು ಕೈಯಲ್ಲಿ ಇಲ್ಲ. ಆದ್ದರಿಂದ ದೇವರ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರು ಅವರು ಕೆಲಸವನ್ನು ನಿಯಮಿತವಾಗಿ ಸತತವಾಗಿ ಮಾಡಬೇಕಾಗಿದೆ. So that is why here Joshua asked God, Lord, I have to complete my work. Please extend the day. The sun should not set and the moon should not come. Please give me an extra hour, oh God. And God listened to him. ಅಲ್ಲಿ ಯೆಹೋಶುವನು ಸಹ ತಾನು ಕೈ ಎಚ್ಚಿರುವಂಥ ಈ ಒಂದು ಕೆಲಸವು, ಈ ಒಂದು ಯುದ್ಧವು ಮುಗಿಯಲೇಬೇಕು. ಆದ್ದರಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾನೆ, ದೇವರೇ ಈ ಒಂದು ಕೆಲಸವನ್ನು ನಾನು ಮಾಡಿ ಮುಗಿಸುವುದಕ್ಕೆ ನನಗೆ ಇನ್ನೂ ಸ್ವಲ್ಪ ಸಮಯ ಕೊಡು ಎಂದು ಕೇಳುವಂಥ ಸಮಯದಲ್ಲಿ ಸೂರ್ಯನು ಚಂದ್ರನು ಇರುವಂಥ ಅದೇ ಸ್ಥಳದಲ್ಲಿ ನಿಲ್ಲುವುದನ್ನು ನೋಡುತ್ತೇವೆ. Are we postponing our works? Oh, tomorrow I'll see it. Day after tomorrow I'll see it. Next week I will see it. My dear friend, if you are not there next week, who will do it? ಪ್ರೀತಿಯುಳ್ಳ ಸ್ನೇಹಿತರೆ, ನಾವು ನಮ್ಮ ಕೆಲಸಗಳನ್ನು ಮುಂದೂಡುವಂಥವರಾಗಿ ಕಾಣಲ್ಪಡ್ತಾ ಇದ್ದೇವಾ? ನಾಳೆ ಮಾಡ್ಕೋತೀನಿ, ನಾಡಿದ್ದು ಮಾಡ್ಕೋತೀನಿ, ಆಮೇಲೆ ಮಾಡ್ತೀನಿ ಎಂಬುದಾಗಿ ಹೇಳುತ್ತಾ ಇರುವುದಾದರೆ, ಒಂದು ವೇಳೆ ನಾಳೆ ನೀನೇ ಇಲ್ಲದೆ ಹೋದರೆ ಆ ಕೆಲಸವನ್ನು ಮಾಡುವಂಥವರು ಯಾರು? Every day is a God's given gift to us. Whatever things we have to complete today, do it with urgency. ಪ್ರತಿಯೊಂದು ದಿನವೂ ದೇವರು ನಮಗಾಗಿ ಕೊಟ್ಟಿರುವಂಥ ದಿನವಾಗಿ ಕಾಣಲ್ಪಡುತ್ತಾ ಇದೆ. ಆದ್ದರಿಂದ ಮಾಡಬೇಕಾಗಿರುವಂಥ ಕೆಲಸವನ್ನು ಅದೇ ದಿನದಲ್ಲಿ ಮಾಡಿ ಮುಗಿಸು. So Nehemiah, when assignment was given, he has taken it such a way that he will not waste his time. He wanted to do things in an urgent way. ಇಲ್ಲಿ ನೆಹೆಮೀಯನಿಗೆ ಕೊಟ್ಟಿರುವಂಥ ಕೆಲಸವನ್ನು ತಾನು ಮಾಡಿ ಮುಗಿಸುವುದಕ್ಕೆ ಸಮಯವನ್ನು ವ್ಯರ್ಥ ಮಾಡದೆ ಮಾಡಿ ಮುಗಿಸಲೇಬೇಕು ಎನ್ನುವಂಥ ಪಣ ತೊಟ್ಟಿದ್ದನು. See what is the answer he gives in Nehemiah chapter 6 verse 3. When
some people asked him, Nehemiah, you come here, let's have a discussion and all that. Actually, Nehemiah was doing God's work and was rebuilding his Jerusalem. So somebody comes there, hey, that you do it tomorrow, all that, it's okay. Today you come, let us have a discussion, let's have a party. ಇಲ್ಲಿ ನೆಹೆಮೀಯನಿಗೆ ಆತನು ದೇವರ ಆಲಯವನ್ನು ಅಂದರೆ ಯೆರೂಸಲೇಮಿನ ಪಟ್ಟಣದ ಗೋಡೆಯನ್ನು ಕಟ್ಟುತ್ತಿರುವಂತಹ ಸಮಯದಲ್ಲಿ ಬೇರೆ ಜನರು ಬಂದು ಆತನಿಗೆ, ನೀನು ಈ ಕೆಲಸವನ್ನು ನಿಲ್ಲಿಸಿಬಿಟ್ಟು ಒಂದು ದಿನ ನಮ್ಮ ಸಂಗಡ ಬಾ, ನಮ್ಮೊಂದಿಗೆ ನೀನು ಸಂತೋಷವಾಗಿರು ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. How many of us we know leave, God's work, our urgent work, and go for all other works? Somebody asked, some of your friends comes. Supposing today your best friend comes, or some relative comes. What do? Okay, this Sunday I will not go to church. Next Sunday I will go. Because Sunday is there now. Every Sunday after Sunday comes. But my friend, he comes once in a while. My relative once in a while. So let me attend to it. ನಾವು ಸಹ ದೇವರ ಸೇವೆಯಲ್ಲಿ ಇರುವಂಥ ಸಮಯದಲ್ಲಿ ದೇವರ ಕಾರ್ಯಗಳಲ್ಲಿ ಇರುವಂಥ ನಾವು ನಮಗೆ ದೇವರ ಸೇವೆಯನ್ನು ಮುಂದೂಡಿಬಿಟ್ಟು ನಮಗಿರುವಂಥ ಬೇರೆ ಕಾರ್ಯಗಳಲ್ಲಿ ಹೆಚ್ಚಾಗಿ ಗಮನವನ್ನು ಕೊಡುತ್ತೇವೆ. ಒಂದು ವೇಳೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರು ಯಾರಾದರೂ ಬಂದಿರುವುದಾದರೆ ಅವರಿಗೆ ಮುಖ್ಯತ್ವವನ್ನು ಕೊಟ್ಟು ಅವರನ್ನು ನೋಡಿಕೊಳ್ಳುತ್ತೇವೆ. ನಾವು ತಿಳಿದುಕೊಳ್ಳುವಂಥದ್ದು ಪ್ರತಿ ಭಾನುವಾರ ಬಂದೇ ಬರುತ್ತದೆ, ಆ ಕೆಲಸವನ್ನು ಆಗ ಮಾಡಿಕೊಂಡರೆ ಸಾಕು ಎಂಬುದಾಗಿ ಸ್ನೇಹಿತರಿಗೆ ಹೆಚ್ಚಾದಂಥ ಪ್ರಾಧಾನ್ಯತೆಯನ್ನು ನಾವು ಕೊಡುತ್ತೇವೆ. But what Nehemiah says, let us see. Nehemiah says here, in Nehemiah 6, verse 3 says, I sent a messenger unto them, saying, I am doing a great work, so that I cannot come down. Why should the work cease while I leave it and come down to you? ಇಲ್ಲಿ ನೆಹೆಮೀಯನು ಆ ರೀತಿ ಹೇಳಿ ಕಳಿಸಿದಂಥವರಿಗೆ ಕೊಡುವಂಥ ಉತ್ತರವನ್ನು ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ನಾನು ದೂತರ ಮುಖಾಂತರವಾಗಿ ಅವರಿಗೆ, ನನಗೆ ದೊಡ್ಡ ಜಂಬರ ಉಂಟು, ಅಂದರೆ ಶ್ರೇಷ್ಠವಾದ ಕೆಲಸ ಉಂಟು, ಅದನ್ನು ಬಿಟ್ಟು ನಿಮ್ಮ ಬಳಿಗೆ ಬಂದರೆ ಕೆಲಸವು ನಿಂತು ಹೋಗುವುದು, ನಾನು ಬರಲಾರೆನು ಎಂದು ಹೇಳಿಸಿದೆನು. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, God has given us limited time only. ದೇವರು ನಮಗೆಂದು ನಿಯಮಿತವಾದಂಥ ಸಮಯವನ್ನು ಕೊಟ್ಟಿದ್ದಾನೆ. Whatever assignment He has given to us, we have to complete with urgency. You can't postpone it. ದೇವರು ನಮಗೆ ಕೊಟ್ಟಿರುವಂಥ ಕೆಲಸವನ್ನು ಅವಸರವಾಗಿ ಮಾಡಿ ಮುಗಿಸಬೇಕಾಗಿದೆ. ಅದನ್ನು ಮುಂದೂಡುವಂಥ ಒಂದು ಕಾರ್ಯವೇ ಇಲ್ಲಿ ಕಾಣಲ್ಪಡುವುದಿಲ್ಲ. It is those people who work with urgency, to them God equips them with the power. ಯಾರ್ಯಾರು ದೇವರ ಕೆಲಸವನ್ನು ಅವಸರದಿಂದ ಅದೇ ಗಳಿಗೆಯಲ್ಲಿ ಮಾಡಿ ಮುಗಿಸಬೇಕೆಂಬುದಾಗಿ ಪಣ ತೊಡುತ್ತಾರೋ ಅಂಥವರಿಗೆ ದೇವರು ಎಲ್ಲಾ ರೀತಿಯಾದಂತಹ ಅಧಿಕಾರವನ್ನು ಬಲವನ್ನು ಕೊಡುವಂತವನಾಗಿ ಕಾಣಲ್ಪಡುತ್ತಾರೆ. They receive the supernatural power to command the nature. ಅವರಿಗೆ ಅನೈಸರ್ಗಿಕವಾದಂತ ಅಲೌಕಿಕವಾದಂತ ಪ್ರಕೃತಿಯ ಮೇಲೆ ಅಧಿಕಾರವನ್ನು ಕೊಡುತ್ತಾನೆ. They are no different from us. But one thing is, they talk to God and they make a prayer which others don't make, and they work with urgency. ಅವರಿಗೂ ನಮಗೂ ಯಾವುದೇ ವ್ಯತ್ಯಾಸವಿಲ್ಲ. ಅವರು ಸಹ ನಮ್ಮಂತೆ ಸಾಧಾರಣವಾದಂಥ ವ್ಯಕ್ತಿಗಳು. ಆದರೆ ಅವರು ಯಾವಾಗಲೂ ದೇವರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳುವಂಥವರು, ದೇವರೊಂದಿಗೆ ವಿಚಾರ ಮಾಡುವಂಥವರು, ಮಾತಾಡುವಂಥವರು ಆಗಿರುವುದರಿಂದ ಅವರಿಗೆ ಪ್ರಕೃತಿಯ ಮೇಲೆ ದೇವರು ಅಧಿಕಾರವನ್ನು ಕೊಡುವಂಥವನಾಗಿ ಕಾಣಲ್ಪಡುತ್ತಾನೆ. To God's disciple, to God's people, God gives all the power in the world. That's what He says. More than what Jesus says, whatever the power God has, the same power He gives to us. In fact, more than that, that's what He says in John chapter 14 verse 12 says, truly I tell of you emphatically that one who believes in me, one who believes in Jesus will also do what I am doing, that is what Jesus is doing, and will do even greater things than this, because I am going to the Father.
ದೇವರು ತನ್ನ ದಾಸರಿಗೆ, ಆತನೊಂದಿಗೆ ಇರುವಂಥ ಜನರಿಗೆ ಆತನು ಎಲ್ಲ ಅಧಿಕಾರವನ್ನು ಕೊಡುವಂಥವನಾಗಿ ಕಾಣಲ್ಪಡುತ್ತಾನೆ. ಅದನ್ನೇ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. Yes, if Jesus can calm this storm and the wind, we can also do it. ಯೇಸು ಕ್ರಿಸ್ತನು ಬಿರುಗಾಳಿಯನ್ನು, ಸಮುದ್ರವನ್ನು ನೀನು ಮೊರೆಯಬೇಡ, ಶಾಂತವಾಗಿರು ಎಂದು ಹೇಳುವಂತಹ ಸಮಯದಲ್ಲಿ ನಾವು ಸಹ ಅದೇ ರೀತಿಯಾಗಿ ಅದೇ ಅಧಿಕಾರದೊಂದಿಗೆ ಹೇಳುವಂತವರಾಗಿ ಕಾಣಲ್ಪಡಬೇಕು. If Jesus can walk on the sea, on the rough sea, we can also do it. ಅಲ್ಲಿ ಮೊರೆಯುತ್ತಿರುವಂತಹ ಸಮುದ್ರದ ಮೇಲೆ ಯೇಸು ಕ್ರಿಸ್ತನು ನಡೆದನು ಎಂದು ಹೇಳುವುದಾದ್ರೆ, ಆತನು ನಮ್ಮನ್ನು ನಡೆ ಎಂದು ಹೇಳುವುದಾದ್ರೆ ನಮ್ಮಿಂದಲೂ ನಡೆಯುವುದಕ್ಕೆ ಸಾಧ್ಯ ಉಂಟು. Hallelujah. Hallelujah. Like Joshua, we have the power to stop the sun and the moon into the place. You know, in fact, he says, "Oh sun, you stay in a particular place." He says, "No." He gives the where it has to stand also. He says, "Be still over Gibeon." To the sun he says, "Over Gibeon you stand." And moon he says, "On Ajalon Valley." You see this place? What a command. He commands the sun not to just simply stand. You stand here means there only. Sometimes we tell our dog also, no? You stand, you sit here means the dog has to sit there only. Like that he commands the nature. ನಾವು ನಮ್ಮ ನಾಯಿಗೆ ನೋಡಿ ನೀನು ಇಲ್ಲಿ ಕುತ್ಕೊ ಅಂತ ಹೇಳ್ಬೇಕಂದ್ರೆ ಅದು ಹಾಗೆ ಅಲ್ಲೇ ಕುತ್ಕೊಂಡಿರ್ತದೆ. ಅದೇ ರೀತಿಯಾಗಿ ಯೆಹೋಶುವನು ಬರೀ ಸುಮ್ಮನೆ ನಿಲ್ಲು ಎಂದು ಹೇಳುವುದು ಮಾತ್ರವಲ್ಲದೆ, ಆತನು ಸೂರ್ಯನಿಗೆ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನಿಗೆ ನೀನು ಅಯೋಲು ತಗ್ಗಿನಲ್ಲಿಯೂ ನಿಲ್ಲು ಎಂಬುದಾಗಿ ಆಜ್ಞಾಪಿಸುವುದನ್ನು ನಾವು ನೋಡುತ್ತೇವೆ. My dear friend, this morning, go with the power of God. ಪ್ರೀತಿಯುಳ್ಳ ಸ್ನೇಹಿತರೆ, ಈ ಒಂದು ಬೆಳಗಿನ ಸಮಯದಲ್ಲಿ ನೀವು ದೇವರ ಬಲದಿಂದ ಹಿಂತಿರುಗಿ ಹೋಗಿರಿ. God of Joshua is your God and my God. ಯೆಹೋಶುವನ ದೇವರು ನಿಮ್ಮ ದೇವರು, ನನ್ನ ದೇವರು ಆಗಿದ್ದಾನೆ. And Joshua commanded the sun, moon to stop, and we can also do it. ಆಮೆನ್. ಯೆಹೋಶುವನು ಸೂರ್ಯ ಚಂದ್ರರಿಗೆ ನಿಲ್ಲಿರಿ ಎಂದು ಹೇಳಿದಂತ ಸಮಯದಲ್ಲಿ ಅದೇ ರೀತಿಯಾಗಿ ನಿಂತರು. ನಾವು ಸಹ ಅದನ್ನು ಮಾಡುವುದಕ್ಕೆ ಸಾಧ್ಯ ಉಂಟು. And our God is an unchanging God. He was there when Joshua was there, and he is there today also. And tomorrow, in the days of our children also, he will be there. ನಮ್ಮ ದೇವರು ನಿನ್ನೆ ಈ ಹೊತ್ತು ಎಂದಿಗೂ ಬದಲಾಗದಂತ ದೇವರು. ಯೆಹೋಶುವನು ಇದ್ದಂತ ಕಾಲದಲ್ಲಿ ಆತನು ಇದ್ದು ಅದ್ಭುತಗಳನ್ನು ಮಾಡಿದನು. ನಾವು ಇರುವಂತ ಕಾಲದಲ್ಲಿ ನಮ್ಮೊಂದಿಗೂ ಇದ್ದು ಆತನು ಅದ್ಭುತಗಳನ್ನು ಮಾಡುವತನಾಗಿದ್ದಾನೆ. ನಮ್ಮ ಮಕ್ಕಳ ಕಾಲದಲ್ಲಿಯೂ ಆತನು ಇದ್ದುಕೊಂಡು ಅದ್ಭುತಗಳನ್ನು ಮಾಡುವಂತ ಬದಲಾಗದಂತ ದೇವರಾಗಿ ಕಾಣಲ್ಪಡ್ತಾ ಇದ್ದಾನೆ. As Elijah says, "I am the God's child. Am I? If so, let the fire come down." ಅಲ್ಲಿ ಎಲಿಯನು ಹೇಳುವುದನ್ನು ನಾವು ಓದಿದೆವು. ನಾನು ದೇವರ ಸೇವಕನಾಗಿರುವುದಾದ್ರೆ, ದೇವನ ಮಗನಾಗಿರುವುದಾದ್ರೆ ಅಲ್ಲಿ ಬೆಂಕಿಯು ಇಳಿದು ಬರಲಿ ಎಂದು ಹೇಳುವುದನ್ನು ನೋಡುತ್ತೇವೆ. Yes, you can also say that. ನೀವು ಸಹ ಅದನ್ನು ಹೇಳಲು ಸಾಧ್ಯ ಉಂಟು. Go with peace and you have the power of God. ನೀವು ಸಮಾಧಾನದಿಂದ ಹೋಗಿರಿ, ದೇವರ ಬಲವು ನಿಮ್ಮ ಸಂಗಡ ಇರಲಿ. You can command everything, including the diseases. ನೀವು ಕಾಣಲ್ಪಡುವಂತ ಈ ಒಂದು ರೋಗ ರುಜಿನಗಳ ಮೇಲೆಯೂ ಸಹ ಆಜ್ಞೆಗಳನ್ನು ಹೊರಡಿಸುವಾಗ ಅದು ನೆರವೇರುತ್ತವೆ. You have power over every nature. ನೀವು ಪ್ರಕೃತಿಯ ಎಲ್ಲಾ ಕಾರ್ಯಗಳ ಮೇಲೆಯೂ ಅಧಿಕಾರವನ್ನು ಹೊಂದಿದಂತವರಾಗಿದ್ದೀರಿ. As Joshua done it, you can also do it. ಯೆಹೋಶುವನು ಮಾಡಿದಂತ ರೀತಿಯಲ್ಲಿ ನೀವು ಸಹ ಮಾಡಲು ಸಾಧ್ಯ ಉಂಟು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close our eyes and pray. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. Heavenly Father, we praise and worship you, Lord, for the wonderful time that you've given us, Lord, to meditate upon the word. That, Lord, every nature obeys your people. Yes, Father. Lord, you are a God who bestows that power to your people, oh God Jesus. Thank you, Lord, for Joshua. We learned a lesson from him, oh Lord Jesus. Like Joshua, make us, Lord, to
Fight and win over our enemies, O Lord Jesus. Bless everyone. Equip them with your power, O Lord Jesus. As they go into the world to fight the enemies. The enemies may be so many things, Lord. Even today, we see the coronavirus is one of our enemies, O Lord Jesus. To fight all these things. Heavenly Father, equip your people with the supernatural power and bless everyone, oh God. As I pray, Lord, touch everyone, bless them, heal them, oh God, whoever requires healing, Lord, wherever they are, Lord, in the hospitals, in the houses, if they are sick, Lord Jesus, I pray, let your mighty hand touch and heal them, oh God. Every disease I command to go out of the bodies of God's children. Heal them, oh God. Bless everyone. In Jesus' precious name I pray. Amen. 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 ನನ್ನ ಮನವೇ ನನ್ನ ಸರ್ವೇಂದ್ರ ಪವಿತ್ರನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು. ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೇನ್. 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 ಹಲ್ಲೆಲೂಯಾ. 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 God bless you all.